ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಸೊ ಕಳೆದ ವಿಡಿಯೋಗಳಲ್ಲಿ ಆ್ಯಕ್ಟಿವ್ ಡೈರೆಕ್ಟ್ರಿ ಅಂದರೆ ಏನು, ಆ್ಯಕ್ಟಿವ್ ಡೈರೆಕ್ಟ್ರಿ ಹೇಗೆ ಮಾಡೋದು, ಆ್ಯಕ್ಟಿವ್ ಡೈರೆಕ್ಟ್ರಿಗೆ ಡೊಮೈನಿಗೆ ಹೇಗೆ ಜಾಯಿನ್ ಮಾಡೋದು, ಕಂಪ್ಯೂಟರನ್ನು ಹೇಗೆ ಬೇಸಿಕ್ DNS ಅನ್ನು ಕಾನ್ಫಿಗರ್ ಮಾಡೋದು, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡೋದು. ಈ ವಿಡಿಯೋದಲ್ಲಿ ಆ್ಯಸ್ ಎ ಸಿಸ್ಟಮ್ ಅಡ್ಮಿನ್ ನೀವು ಪ್ರತಿದಿನ, ಓಕೆ, ಸೊ ನೀವು ಸಿಸ್ಟಮ್ ಆದರೆ ಪ್ರತಿದಿನ, ಸೊ ನೀವು ಅಂದರೆ ಅದನ್ನು ರಿಕ್ವೆಸ್ಟ್ ಅಂತ ಕರಿತೀವಿ, ಆ ರಿಕ್ವೆಸ್ಟ್ಗಳ ಮೇಲೆ ಸೊ ಡಿಸ್ಕಸ್ ಮಾಡೋದಾದರೆ ಅದರಲ್ಲಿ ಒನ್ ಆಫ್ ದಿ ರಿಕ್ವೆಸ್ಟ್ ಇಸ್ ಯೂಸರ್ ಅಕೌಂಟ್ಸ್, ಕಂಪ್ಯೂಟರ್ ಅಕೌಂಟ್ಸ್, ಗ್ರೂಪ್ಸ್ ಆ್ಯಂಡ್ OU. ಈ ನಾಲ್ಕು ಮೀನ್ಸ್ ಕಾಂಪೋನೆಂಟ್ ಮೇಲೆ ಪ್ರತಿದಿನ ನೀವು ಕೆಲಸ ಮಾಡ್ತೀರಾ. ಅಂದರೆ ಹೊಸ ಯೂಸರ್ನ ಕ್ರಿಯೇಟ್ ಮಾಡೋದಿರ್ಬೋದು, ಸೊ ಯಾವುದೋ ಪಾಲಿಸಿನ ಗ್ರೂಪಿಗೆ ಹಾಕೋದಿರ್ಬೋದು, ಸೊ ಆ OUಲಿ ಏನೋ ಮಾಡಿಫಿಕೇಷನ್ ಮಾಡೋದಿರ್ಬೋದು, ಸೊ ಇದೆಲ್ಲ ಪ್ರತಿದಿನ ಮಾಡ್ತೀರಾ. ಅಥವಾ ಹೊಸ ಕಂಪ್ಯೂಟರ್ನ ಡೊಮೈನಿಗೆ ಜಾಯಿನ್ ಮಾಡೋದಿರ್ಬೋದು, ಆ ಯೂಸರ್ನ ಪಾಸ್ವರ್ಡ್ ರೀಸೆಟ್ ಮಾಡೋದಿರ್ಬೋದು, ಸೊ ಇದೆಲ್ಲ ಈ ಆ್ಯಕ್ಟಿವಿಟಿನ ಪ್ರತಿದಿನ ಆ್ಯಸ್ ಎ ಸಿಸ್ಟಮ್ ಅಡ್ಮಿನ್ ಯು ವಿಲ್ ಡೂ ಇಟ್. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಯೂಸರ್ ಅಕೌಂಟಿಂದ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಈಸ್ ಯೂಸರ್ ಅಕೌಂಟ್? ಸೊ ಯೂಸರ್ ಅಕೌಂಟ್, ಓಕೆ, ಸೊ ಈ ಆ್ಯಕ್ಟಿವ್ ಡೈರೆಕ್ಟರಲ್ಲಿ ಅದು ಯೂಸರ್ ಅಕೌಂಟ್ ಇರಲಿ, so there is one more account, okay, so here I think I forgot to write it down, computer account. Okay, so user account ಇರಲಿ, computer account ಇರಲಿ, ಅಥವಾ ರಿಸೋರ್ಸ್ ಇರಲಿ, ಎವ್ರಿಥಿಂಗ್ ಇನ್ ಆಕ್ಟಿವ್ ಡೈರೆಕ್ಟರಿ ಇಸ್ ಅ ಆಬ್ಜೆಕ್ಟ್. ಸೊ ಅದೊಂದು ಆಬ್ಜೆಕ್ಟ್. ಬಟ್ ಇಲ್ಲಿ ಯೂಸರ್ ಅಕೌಂಟನ್ನೇ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡಿದ್ರೆ, ವಾಟ್ ಈಸ್ ಯೂಸರ್ ಅಕೌಂಟ್? ಯೂಸರ್ ಅಕೌಂಟ್ ಈಸ್ ಯೂಸ್ ಟು ಲಾಗ್ ಇನ್ ಟು ದಿ ಡೊಮೈನ್. ಅಂದರೆ ನೀವು ಯಾವುದೋ ಒಂದು ಡೊಮೈನಿಗೆ ಅಂತ ಅಲ್ಲ, ಯೂಸರ್ ಅಕೌಂಟ್ ಜನರಲಿ ಯಾವುದೋ ಸಿಸ್ಟಮಿಗೆ, ಕಂಪ್ಯೂಟರ್ಗೆ ಯಾವುದೋ ರಿಸೋರ್ಸನ್ನು ಆಕ್ಸೆಸ್ ಮಾಡಬೇಕು ಅಂತೇಳಿದರೆ ಅದಕ್ಕೆ ಲಾಗಿನ್ ಆಗೋಕ್ಕೆ ಇರೋ ಒಂದು ಅಕೌಂಟ್. ಓಕೆ, ಅದನ್ನು ಯೂಸರ್ ಅಕೌಂಟ್ ಅಂತ ಕರಿತೀವಿ. ಇದರಿಂದ ಏನು? ಸೊ ಇಟ್ ಅಲೋಸ್, ಓಕೆ, ಸೊ ಆರ್ ಎಲ್ಸ್ ಯೂಸರ್ ಅಕೌಂಟ್ ವಿಲ್ ಐಡೆಂಟಿಫೈ ದಟ್ ಪರ್ಟಿಕ್ಯುಲರ್ ಪರ್ಸನ್ ಆರ್ ಪರ್ಟಿಕ್ಯುಲರ್, ಓಕೆ, ಸರ್ವಿಸ್. ಇಲ್ಲಿ ಯೂಸರ್ ಅಕೌಂಟ್ ನಾವು ಸ್ಪೆಸಿಫಿಕಲಿ ವಿ ಆರ್ ಲುಕಿಂಗ್ ಟುವರ್ಡ್ಸ್ ದಿ ಯೂಸರ್, so it will identify that particular person to access the resource. Okay, so it is identification, it is an object. Okay, it will allow to sign into a computer or access the resource or application or services. ಅಂದರೆ ನೀವು ಕಂಪ್ಯೂಟರ್ಗೆ ಲಾಗಿನ್ ಆಗಲಿಕ್ಕೆ, ಅಥವಾ ಪರ್ಟಿಕ್ಯುಲರ್ ರಿಸೋರ್ಸ್ನ ಆಕ್ಸೆಸ್ ಮಾಡಲಿಕ್ಕೆ, ಆರ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ಆಕ್ಸೆಸ್ ಮಾಡಲಿಕ್ಕೆ, ಪರ್ಟಿಕ್ಯುಲರ್ ಸರ್ವಿಸ್ ಆಕ್ಸೆಸ್ ಮಾಡಲಿಕ್ಕೆ, ಸೊ ವಿಲ್ ಯೂಸ್ ದಿಸ್ ಯೂಸರ್ ಅಕೌಂಟ್. ಏನೇನಿರುತ್ತೆ ಯೂಸರ್ ಅಕೌಂಟಲ್ಲಿ? ಯೂಸರ್ ಅಕೌಂಟಲ್ಲಿ ನೇಮ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ, ಅದರ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಓಕೆ, ಸೊ ಈ ಯೂಸರ್ ಅಕೌಂಟಲ್ಲಿ ಸೊ ದೇರ್ ಆರ್ 3 ಟೈಪ್ಸ್: ಲೋಕಲ್ ಯೂಸರ್ ಅಕೌಂಟ್, ಡೊಮೈನ್ ಯೂಸರ್ ಅಕೌಂಟ್ ಆ್ಯಂಡ್ ಬಿಲ್ಟ್ ಇನ್ ಯೂಸರ್ ಅಕೌಂಟ್. ಏನು ಲೋಕಲ್ ಯೂಸರ್ ಅಕೌಂಟ್ ಅಂತ ಹೇಳಿದರೆ, ಲೋಕಲ್ ಯೂಸರ್ ಅಕೌಂಟು ನಿಮ್ಮ ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟ್ರಲ್ಲಿ, ವೆದರ್ ಇಟ್ ಈಸ್ ಎ ಸರ್ವರ್ ಆರ್ ಕ್ಲೈಂಟ್ ಮಿಷಿನ್, ಯಾವುದೇ ಸಿಸ್ಟಮರ್ ಆಗಿರಲಿ, ಅದರಲ್ಲಿ ಆ ಲೋಕಲ್ ಯೂಸರ್ ಅಕೌಂಟು ಇರುತ್ತೆ. ಸೊ ಎಲ್ಲಿರುತ್ತೆ ಆ ಲೋಕಲ್ ಯೂಸರ್ ಅಕೌಂಟು? ಆಲ್ರೆಡಿ ಸೊ ಲಾಸ್ಟ್ ವಿಡಿಯೋಸಲ್ಲಿ ತೋರಿಸಿದ್ದೀನಿ. ಸೊ LUSUR.m ಓಕೆ, MGR ಟೈಪ್ ಮಾಡಿದರೆ, ಓಕೆ, ಸೊ ಲೆಟ್ ಮಿ ಶೋ ಯು. ಐ ವಿಲ್ ಜಸ್ಟ್ ಲಾಗ್ ಇನ್ ಟು ದಟ್. ಐ ಥಿಂಕ್ ಇಟ್ ವಿಲ್ ನಾಟ್, ಒನ್ ಸೆಕೆಂಡ್. ಸೊ ದಿಸ್ ಈಸ್ ಮೈ ಡೊಮೈನ್ ಕಂಟ್ರೋಲರ್. ಲೆಟ್ ಮಿ ಗೋ ಟು ರನ್. ಓಕೆ, ಸೊ ನಾನು ಇಲ್ಲಿ ಟೈಪ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಯು ಟು, ಬಟ್ ಇದು ಆಲ್ರೆಡಿ ಡೊಮೈನ್ ಆಗಿರೋದ್ರಿಂದ ಇಟ್ ವಿಲ್ ನಾಟ್ ಶೋ ಇಯರ್. ಓಕೆ, ಸೊ ಬಟ್ ಜನರಲಿ ಎಲ್ಲಿ ತೋರಿಸುತ್ತೆ ಅಂತ ಹೇಳಿದ್ರೆ ಇಲ್ಲಿ ತೋರಿಸುತ್ತೆ. ಇದು ಆಲ್ರೆಡಿ ಡೊಮೈನ್ ಕಂಟ್ರೋಲರ್ ಆಗಿರೋದ್ರಿಂದ ಇಲ್ಲಿ ತೋರಿಸಲ್ಲ. ಸೊ ವೇರ್ ಇಟ್ ವಿಲ್ ಶೋ ಅಲ್ಗೆ. ಸೊ ಯೂಸರ್ ಅಕೌಂಟ್ ಇಲ್ಲಿ ಟೂಲ್ ಸಿಗೋದೆ, ಟೂಲಲ್ಲಿ, ಓಕೆ, ಇಫ್ ಇಟ್ ಈಸ್ ನಾಟ್ ಎ ಡೊಮೈನ್ ಕಂಟ್ರೋಲರ್, ಓಕೆ, ಇಟ್ ವಿಲ್ ಶೋ ಇಯರ್, ಓಕೆ, ಮ್ಯಾನೇಜ್ ಯುವರ್ ಯೂಸರ್ ಅಕೌಂಟ್ಸ್ ಅಂತ ತೋರಿಸುತ್ತೆ. ಓಕೆ, ಸೊ ದಟ್ ಈಸ್ ರಿಲೇಟೆಡ್ ಟು ಲೋಕಲ್ ಯೂಸರ್ ಅಕೌಂಟ್. ಲೋಕಲ್ user accounts. So local user account will allow you to log into that particular local machine. ನಿಮ್ಮದು ಡೊಮೈನ್ ಇರುತ್ತೆ, ಡೊಮೈನಲ್ಲಿ ಎಕ್ಸಾಂಪಲ್ಲು ಇದು ಕಂಪ್ಯೂಟರ್ ಎಕ್ಸ್. ಓಕೆ, ಸೊ ಈ ಕಂಪ್ಯೂಟರ್ ಎಕ್ಸಲ್ಲಿ ABC ಅಂತ ಒಂದು ಯೂಸರ್ ಕ್ರಿಯೇಟ್ ಮಾಡಿದ್ದೀರಾ. ಓಕೆ, ಬೈ ಡಿಫಾಲ್ಟ್ ಅಕೌಂಟ್ ಇದೆ ಅದು. ಓಕೆ, ಸೊ ಇಟ್ ಇಸ್ ಎ ಲೋಕಲ್ ಯೂಸರ್ ಅಕೌಂಟ್, ಆಲ್ಸ್ ನೀವು ಕ್ರಿಯೇಟ್ ಮಾಡಿದ್ದೀರಾ. ಈ ಯೂಸರ್ ಅಕೌಂಟ್ ಯೂಸ್ ಮಾಡಿ ಈ ಸಿಸ್ಟಮಲ್ಲಿ ಮಾತ್ರ ಲಾಗಿನ್ ಆಗ್ಬೋದು. ಓಕೆ, ಸೊ ಈ ಒಂದು ಇಟ್ ಈಸ್ ಕನೆಕ್ಟೆಡ್, ಓಕೆ, ಸೊ ವಿತ್ ಅ ಮಲ್ಟಿಪಲ್ ನೆಟ್ವರ್ಕ್. ಓಕೆ, ಇಟ್ ಈಸ್ ಲೈಕ್ ಎ ವರ್ಕ್ ಗ್ರೂಪ್ ಅಕೌಂಟು. ಅರ್ಥ ಆಯ್ತಲ್ವಾ? ಲೋಕಲ್ ಯೂಸರ್ ಅಕೌಂಟು. ಓಕೆ, ನೆಕ್ಸ್ಟ್ ಒನ್ನು ಎಲ್ಲ ಕಂಪ್ಯೂಟ್ರಲ್ಲೂ ಲೋಕಲ್ ಯೂಸರ್ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಡೊಮೈನ್ ಯೂಸರ್ ಅಕೌಂಟ್. ವಾಟ್ ಈಸ್ ದ ಡೊಮೈನ್ ಯೂಸರ್ ಅಕೌಂಟ್? ಯೂಸಿಂಗ್ ದಿಸ್ ಅಕೌಂಟ್ ಯು ಕ್ಯಾನ್ ಲಾಗ್ ಇನ್
to all the machines which are connected to that particular domain. ಓಕೆ, ಸೊ ಹೇಗೆ ಡೊಮೈನ್ ಯೂಸರ್ ಅಕೌಂಟನ್ನು ಮಾಡೋದು, ಏನೇನು ಅದರಲ್ಲಿ ಕಾಂಪೋನೆಂಟ್ಸ್ ಇರುತ್ತೆ, ವಿಲ್ ಸಿ ಇಟ್. ಓಕೆ, ಸೊ ಟು ಆಕ್ಸೆಸ್ ದಿ ಡೊಮೈನ್ ಯೂಸರ್ ಅಕೌಂಟ್, ಯು ಜಸ್ಟ್ ಹ್ಯಾವ್ ಟು ಗೋ ಟು ಟೂಲ್ಸ್, ಯೂಸರ್ಸ್ ಅಂಡ್ ಕಂಪ್ಯೂಟರ್ಸ್. ಆಲ್ರೆಡಿ ನಾವು ಇದನ್ನ ಡೊಮೈನ್ ಕಂಟ್ರೋಲರ್ ಮಾಡಿದ್ದೀವಿ. ಓಕೆ, ಎವ್ರಿಥಿಂಗ್ ವಿ ಡಿಡ್ ಇಟ್. ಓಕೆ, ಸೊ ಡೊಮೈನ್ ಡೊಮೈನ್ ಯೂಸರ್ಸ್ ಆ್ಯಂಡ್ ಕಂಪ್ಯೂಟರ್ಸಲ್ಲಿ ಹೋಗಿ ಇಲ್ಲಿ ನೋಡ್ಬೋದು ನೀವು, ದಿಸ್ ಈಸ್ ಮೈ ಡೊಮೈನ್. ಇಲ್ಲಿ ಇವೆಲ್ಲ ಬಿಲ್ಟ್ ಇನ್ ಗ್ರೂಪ್ಸು. ಗ್ರೂಪ್ಸ್ ಬಗ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಇದು ಕಂಪ್ಯೂಟರ್ ಅಕೌಂಟ್ಸ್ದು ಓಕೆ ಲೈಕ್ ಫೋಲ್ಡರು. ಇಲ್ಲಿ ಇಫ್ ಯು ಕಮ್ ಅಟ್ ದಿ ಬಾಟಮ್ ವಿ ಹ್ಯಾವ್ ಎ ಫೋಲ್ಡರ್ ಫಾರ್ ಯೂಸರ್ಸ್. ಓಕೆ, ಸೊ ಹೇಗೆ ಯೂಸರ್ ಕ್ರಿಯೇಟ್ ಮಾಡೋದು, ಜಸ್ಟ್ ರೈಟ್ ಕ್ಲಿಕ್ ಆನ್ ದಿಸ್, ನ್ಯೂ, ಜಸ್ಟ್ ಕಮ್ ಟು ಯೂಸರ್ ಅಕೌಂಟ್. ಓಕೆ, ಆ ಯೂಸರ್ ನೇಮ್ ಏನು? ಓಕೆ, ಫಸ್ಟು ಯು ನೀಡ್ ಟು ಗಿವ್ ದಿ ಯೂಸರ್ ನೇಮ್. ನವೀನ್. ಓಕೆ, ಸೊ ಒಂದು ಇನಿಷಿಯಲ್ ಏನು, ಕೆ, ಲಾಸ್ಟ್ ನೇಮು. ಓಕೆ, ಸೊ ಈಗ ಅವನಿಗೆ ಈಗ ಯೂಸರ್ ನೇಮ್ ಕೊಟ್ಟೆ. ಯೂಸರ್ ಲಾಗಾನ್ ನೇಮ್ ಏನು? ಯೂಸರ್ ಲಾಗಾನ್ ನೇಮು. ಓಕೆ, ಸೊ ಯೂಸರ್ ಲಾಗಾನ್ ನೇಮು ರೆಡಿ ಆಯಿತು. ನವೀನ್ ರೆಡ್ಡಿ at punit.com. Okay, so ಇದು ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟೆ. ದೆನ್ ಐಲ್ ಜಸ್ಟ್ ಗಿವ್ ದಿ ನೆಕ್ಸ್ಟ್. ಓಕೆ, ಹಿಯರ್ ಇಟ್ ವಿಲ್ ಆಸ್ಕ್ ಯು ಓಕೆ ಟು ಪ್ರೊವೈಡ್ ದಿ ಪಾಸ್ವರ್ಡ್. ನಾನು ಪಾಸ್ವರ್ಡ್ನ ಪ್ರೊವೈಡ್ ಮಾಡ್ತೀನಿ. ದ ಪಾಸ್ವರ್ಡ್ ಶುಡ್ ಬಿ ಓಕೆ, ಸೊ ಇಟ್ ಶುಡ್ ಬಿ ಕಾಂಬಿನೇಷನ್ ಆಫ್ whenever you are giving password. Okay, so minimum 8 to 12 character ಇರಬೇಕು. It should be a combination of uppercase, lowercase, number and special character. Okay, so and don't use okay a common names ಏನು ಯೂಸ್ ಮಾಡ್ತೀರಾ ನೀವು? ಓಕೆ, ನಿಮ್ಮ ಎಕ್ಸಾಂಪಲು, ನಿಮ್ಮ ನೇಮ್, ಓಕೆ ಅಟ್ ನಿಮ್ಮ ಬರ್ತ್ಡೇ ಅಥವಾ ಅಡ್ಮಿನ್ ಅಟ್ 1 2 3. ಓಕೆ, ಈ ರೀತಿ ಕಾಮನ್ ನೇಮ್ಸ್ನ ಯೂಸ್ ಮಾಡಬೇಡಿ. ಓಕೆ, ಆಲ್ವೇಸ್ ಎನಿಯೋ ಇನ್ ಈಚ್ ಆ್ಯಂಡ್ ಎವ್ರಿ ಕಂಪನಿ ದೇ ಹ್ಯಾವ್ ದೇರ್ ಓನ್ ರೂಲ್ಸ್. ಅದೇ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀನಿ. ಲೆಟ್ ಮಿ ಗೋ ಬ್ಯಾಕ್ ಟು ದ ಅಕೌಂಟ್. ಓಕೆ, ಇಲ್ಲಿ ಐಲ್ ಗಿವ್ ದಿ ಪಾಸ್ವರ್ಡ್. ಪಾಸ್ವರ್ಡ್ನ ಮತ್ತೆ ಕನ್ಫರ್ಮ್ ಮಾಡು ಅಂತ ಕೇಳ್ತಾ ಇದೆ. ಇಲ್ಲಿ there are 4 options. Okay, so user must change the password at the next login. Okay, if you are like ಸಿಸ್ಟಮ್ ಅಡ್ಮಿನ್ ಆಫ್ ಯುವರ್ ಕಂಪನಿ, ಯು ಶುಡ್ ಸೆಲೆಕ್ಟ್ ದಿಸ್. ಯಾಕೆ ಅಂದರೆ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಯೂಸರ್ಗೆ ಯೂಸರ್ ಅಕೌಂಟ್ ಕೊಟ್ಟಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ಆ ಪಾಸ್ವರ್ಡ್. ಬಟ್ ದ ಯೂಸರ್ ಡೋಂಟ್ ವಾಂಟ್ ದಟ್. ಓಕೆ, ಯೂಸರ್ ಈ ವಾಂಟ್ಸ್ ಇಸ್ ಓನ್ ಪಾಸ್ವರ್ಡ್. ಓಕೆ, ನೀವು ಆಪ್ಷನ್ನ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ಅವ್ನು ಫಸ್ಟ್ ಟೈಮ್ ಲಾಗಿನ್ ಆದಾಗ ಈ ಕ್ಯಾನ್ ರೀಸೆಟ್ ಇಸ್ ಪಾಸ್ವರ್ಡ್. ಆರ್ ಎಲ್ಸ್ ಓಕೆ, ಇಫ್ ಯು ಡೋಂಟ್ ವಾಂಟ್ ದ ಯೂಸರ್ ಟು ಚೇಂಜ್ ದಿ ಪಾಸ್ವರ್ಡ್, ಯು ಕ್ಯಾನ್ ಸೆಲೆಕ್ಟ್ ದಿಸ್. ಸೊ ಯೂಸರ್ ವಿಲ್ ನಾಟ್ ಚೇಂಜ್ ದಿ ಪಾಸ್ವರ್ಡ್. ಆ ಪಾಸ್ವರ್ಡಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಐ ವಿಲ್ ಶೋ ದಟ್ ಲೇಟರ್. ಓಕೆ, ಪಾಸ್ವರ್ಡ್ ಯಾವಾಗಲೂ ಎಕ್ಸ್ಪೈರೇ ಆಗಬಾರ್ದು ಅಂತ ಹೇಳಿದ್ರೆ ಯು ಕ್ಯಾನ್ ಚೂಸ್ ದಟ್. ಬಟ್ ನನ್ ಆಫ್ ದಿ ಕಂಪನಿ ವಿಲ್ ಗೋ ವಿತ್ ದಿಸ್ ಪಾಸ್ವರ್ಡ್ ನೆವರ್ ಎಕ್ಸ್ಪೈರ್ಸ್. ಆ್ಯಂಡ್ ನೀವು ಈ ಅಕೌಂಟ್ನ ಡಿಸೇಬಲ್ ಮಾಡಬೇಕು. ಅಕೌಂಟ್ ಕ್ರಿಯೇಟ್ ಆಗಿದೆ, ವರ್ಕ್ ಆಗ್ತಿತ್ತು, ಡಿಸೇಬಲ್ ಮಾಡಬೇಕು ಅಂದರೆ ಯು ಕ್ಯಾನ್ ಚೂಸ್ ದಿಸ್. ನಾವು ಐ ಜಸ್ಟ್ ಗೋ ವಿತ್ ದ ಫಸ್ಟ್ ಆಪ್ಷನ್. ಓಕೆ, ನಿಮಗೆ ತೋರಿಸ್ಲಿಕ್ಕೋಸ್ಕರ. ಓಕೆ, ಸೊ ದೆನ್ after that okay it is showing the basic information of that user. If I click yes, so if you see here that user got created. ಇಲ್ಲಿ ಯೂಸರು ಕ್ರಿಯೇಟ್ ಆದ. ಯೂಸರಲ್ಲಿ ಏನಾದರೂ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ರೈಟ್ ಕ್ಲಿಕ್, ಜಸ್ಟ್ ಗೋ ಟು ಪ್ರಾಪರ್ಟೀಸ್. ಸಿ, ಇಲ್ಲಿ ಇನ್ನು ಮಿಕ್ಕಿದ ಡೀಟೇಲ್ಸ್ ಎಲ್ಲ ಕೊಡ್ಬೋದು. ಓಕೆ, ಅವನ ಫೋನ್ ನಂಬರ್ ಏನು, ಟೆಲಿಫೋನ್ ನಂಬರ್ ಏನು, ಅವನ ಅಡ್ರೆಸ್ ಏನು, ಸಿ ಇಸ್ ಅಡ್ರೆಸ್. ಓಕೆ, ಸೊ ಅವನ ಅಕೌಂಟ್ ಡೀಟೇಲ್ಸು. ಓಕೆ, ಐ ಹ್ಯಾವ್ ಶೋಡ್ ಯು ರೈಟ್, ಸಿ ಇಸ್ ಅಕೌಂಟ್ ಡೀಟೇಲ್ಸ್. ಆಮೇಲೆ ಅವ್ನು ಲಾಗಾನ್ ಅವರ್ಸು ಲಾಗಾನ್ ಟುನು ಕೊಡ್ಬೋದು. ಅಂದರೆ ಯಾವ್ಯಾವ ಟೈಮಿಂದ ಯಾವ ಟೈಮಿಗೆ ಅವ್ನು ಲಾಗಿನ್ ಆಗಬೇಕು. ಅಂದರೆ ಈ ಪರ್ಟಿಕ್ಯುಲರ್ ಸಂಡೇ ಅವನಿಗೆ ಲಾಗಿನ್ ಅಲೋ ಮಾಡಬಾರ್ದು, ಸ್ಯಾಟರ್ಡೇ ಅಲೋ ಮಾಡಬಾರ್ದು, ಬಿಕಾಸ್ ಈ ಈಸ್ ನಾಟ್ ವರ್ಕಿಂಗ್. ಓಕೆ, ವೈ ಈ ಲಾಗಿನ್ ಆ್ಯಂಡ್ ಈಸ್ ವರ್ಕಿಂಗ್ ಟೈಮ್ ಇಸ್ ಅ ಜನರಲ್ ಶಿಫ್ಟ್ ಮೀನ್ಸ್ ಯು ಕ್ಯಾನ್ ಡಿಸೈಡ್ ಇಯರ್ ಯಾವ ಟೈಮಿಂದ ಯಾವ ಟೈಮಿಗೆ ಮಾತ್ರ ಅವನಿಗೆ ಪರ್ಮಿಷನ್ ಕೊಡಬೇಕು ಅಂತ ಇಲ್ಲಿ ನೀವು ಡಿಸೈಡ್ ಮಾಡ್ಬೋದು. ಸೊ ಆಫ್ಟರ್ ವರ್ಡ್ಸ್ ಲಾಗಾನ್ ಟು ಎಲ್ಲಿಗೆ ಲಾಗಿನ್, ಯಾವ ಸಿಸ್ಟಮಿಗೆ ಮಾತ್ರ ಲಾಗಿನ್ ಆಗಬೇಕು ಅದನ್ನು ಯು ಕ್ಯಾನ್ ಗಿವ್ ದಿ ಪರ್ಮಿಷನ್. ಸೊ ಅದು ಇಲ್ಲಿ ಮಾಡ್ತೀರಾ. ದೆನ್ ದಿಸ್ ಇಸ್ ಈಸ್ ಯೂಸರ್ ನೇಮ್. ಸೊ ಇನ್ನು ಪಾಸ್ವರ್ಡ್ ಮಸ್ಟ್, ಯೂಸರ್ ಕೆನಾಟ್ ಚೇಂಜ್ ದ ಪಾಸ್ವರ್ಡ್ ನೆವರ್ ಎಕ್ಸ್, ಸ್ಟೋರ್ ದಿ ಪಾಸ್ವರ್ಡ್ ಇನ್ ರಿವರ್ಸಬಲ್ ಆರ್ಡರ್. ಸಿ, ಅಕೌಂಟು ಡಿಸೇಬಲ್ಲು, ಸ್ಮಾರ್ಟ್ ಕಾರ್ಡು ನೋಡಿ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಆಮೇಲೆ ಆ ಪಾಸ್ವರ್ಡು ಸಿ, ಇಫ್ ಯು ಸೆಲೆಕ್ಟ್ ನೆವರ್ ಎಕ್ಸ್ಪೈರ್, ದ ಪಾಸ್ವರ್ಡ್ ವಿಲ್ ನೆವರ್ ಎಕ್ಸ್ಪೈರ್. ಓಕೆ, ಯಾವಾಗ ಅಕೌಂಟ್ ಎಕ್ಸ್ಪೈರ್ ಆಗಬೇಕು ಅಂತಲೂ ಯು ಕ್ಯಾನ್ ಡಿಫೈನ್ ಇಯರ್. ಎಕ್ಸಾಂಪಲ್, ಯಾವುದೋ ಎಂಪ್ಲಾಯಿ ಎಕ್ಸಿಟ್ ಆಗ್ತಿರ್ತಾನೆ, ಆ ಎಂಪ್ಲಾಯಿಗೆ
ದಟ್ ಪರ್ಟಿಕ್ಯುಲರ್ ಟೈಮ್ ಓಕೆ ದ ಆಕ್ಸಸ್ ಶುಡ್ ಗೋ. ಓಕೆ, ಸೊ ಅವರು ರಿಸೈನ್ ಮಾಡಿದ್ದಾನೆ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ ಇಯರ್ ಯು ಕ್ಯಾನ್ ಸೆಟ್ ದಟ್. ಓಕೆ, ಸೊ ಅದನ್ನು ಇಲ್ಲಿ ಮಾಡ್ಬೋದು ಲಾಗಾನಲ್ಲಿ. ಓಕೆ, ಸೊ ಇಲ್ಲಿ ನೋಡಿದ್ರಲ್ಲ ಎರಡೂ ಲಾಗಾನ್ ಓವರು ಲಾಗಾನ್ ಟು ದೆನ್ ಪ್ರೊಫೈಲು. ಓಕೆ, ಅವ್ನ ಪ್ರೊಫೈಲ್ ಪಾತು, ವಾಟ್ ಈಸ್ ದಿಸ್ ಪ್ರೊಫೈಲ್ ಪಾತು ಇದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅವ್ನ ಟೆಲಿಫೋನ್ ಡೀಟೇಲ್ಸು. ಓಕೆ, ಸೊ ಅವ್ನ ಓ ಯು ಡೀಟೇಲ್ಸು ಎಲ್ಲನೂ ಇಲ್ಲಿ ಮೆಂಬರ್ ಆಫ್. ಓಕೆ, ಅವ್ನು ಯಾವ ಗ್ರೂಪಿಗೆ ಬೈ ಡಿಫಾಲ್ಟು ಈಸ್ ದ ಮೆಂಬರ್ ಆಫ್ ಡೊಮೈನ್ ಯೂಸರ್ ಗ್ರೂಪ್. ಓಕೆ, ಡೊಮೈನ್ ಯೂಸರ್ಸ್ ಇರ್ತಾರಲ್ಲ ಆ ಗ್ರೂಪಲ್ಲಿ ಇದ್ದಾನೆ. ಸೊ ಇಫ್ ಯು ವಾಂಟ್ ಟು ಗಿವ್ ಎ ಸ್ಪೆಷಲ್ ಪರ್ಮಿಷನ್, ಓಕೆ, ಯು ಕ್ಯಾನ್ ಕ್ರಿಯೇಟ್ ದಿ ಗ್ರೂಪ್, ಯು ಕ್ಯಾನ್ ಆ್ಯಡ್ ಹಿಮ್. ಓಕೆ, ಅದನ್ನು ಇಲ್ಲಿ ಮಾಡ್ಬೋದು. ಓಕೆ, ಸೊ ಆ ರೀತಿ ಯೂಸರ್ಗೆ ಏನೇನು ರಿಲೇಟೆಡ್ ಇರುತ್ತೋ ಎಲ್ಲ ಇಲ್ಲಿ ಮಾಡ್ಬೋದು. ಯು ಕ್ಯಾನ್ ಡೂ ಎವ್ರಿಥಿಂಗ್ ಇಯರ್. ನೀವು ಪಾಸ್ವರ್ಡು ಮರ್ತೋಗಿದೆ ಯೂಸರು. ಓಕೆ, ಈ ರೈಸ್ಡ್ ರಿಕ್ವೆಸ್ಟ್ ಟು ರೀಸೆಟ್ ಹೆಂಗೆ ಮಾಡ್ತೀರಾ? ರೈಟ್ ಕ್ಲಿಕ್ ಮಾಡ್ತೀರಾ, ಇಲ್ಲೋಗಿ ರೀಸೆಟ್ ದಿ ಪಾಸ್ವರ್ಡ್ ಆರ್ ಯು ಕ್ಯಾನ್ ಡಿಸೇಬಲ್ ದಿ ಅಕೌಂಟ್. ಇದಕ್ಕೆಲ್ಲ ಯು ಶುಡ್ ಹ್ಯಾವ್ ಎ ರಿಕ್ವೆಸ್ಟ್. ಓಕೆ, ನಿಮ್ಮ ಟೂಲಲ್ಲಿ ರಿಕ್ವೆಸ್ಟ್ ಬಂದಿರಬೇಕು ಅಥವಾ ಮೇಲ್ ರಿಕ್ವೆಸ್ಟ್ ಇರಬೇಕು, ಅಪ್ರೂವಲ್ ಇರಬೇಕು. ಆಗಿದ್ದಾಗ ಮಾತ್ರ ನೀವು ಇದೆಲ್ಲ ಮಾಡಬೇಕು. ಓಕೆ, ಯು ಕ್ಯಾನ್ ಡೂ ಓಕೆ ಆ್ಯಸ್ ಯುವರ್ ಓನ್. ಸೊ ಅಕೌಂಟ್ನ ಡಿಸೇಬಲ್ಲು, ಎನೇಬಲ್ಲು, ಪಾಸ್ವರ್ಡ್ ರೀಸೆಟ್ಟು, ಎವ್ರಿಥಿಂಗ್ ಯು ಕ್ಯಾನ್ ಡೂ ವಿತ್ ಈ ಯೂಸರ್ ಅಕೌಂಟ್. So this is using this user account you can log into the computers. Example, user create agide. I'll just go to that the domain system. Okay, I'll say other user. So yaro user ro Naveen reddy ready. Okay, a password. See the username. Okay, sorry, what username I created? Let me check, guys. Navenreddy. Navvn ಹಾಕ್ಬಿಟ್ಟಿದ್ದೀನಾ? ಓಕೆ, ಲೆಟ್ ಮಿ ಲಾಗ್ ಇನ್, ಗೈಸ್. Navnreddy ಮತ್ತೆ ಪಾಸ್ವರ್ಡ್. ಸಿ ದ ಯೂಸರ್ ಮಸ್ಟ್ ಬಿ ಚೇಂಜ್ ಬಿಫೋರ್ ಸೈನ್ ಇನ್. ಯಾಕೆ ಅಂದರೆ ನಾನು ಆಪ್ಷನ್ ಚೂಸ್ ಮಾಡಿದ್ದೆ ಇಲ್ಲಿ. ಸೊ ಆ ಪಾಸ್ವರ್ಡ್ನ ಚೇಂಜ್ ಮಾಡಿದೆ. ಸೊ ಇಟ್ ವಿಲ್ ಅಪ್ಡೇಟ್. ಏಕೆ ಅಪ್ಡೇಟ್ ಇನ್ ದಿ ಆಕ್ಟಿವ್ ಡೈರೆಕ್ಟರಿ. ಇಫ್ ಯೂಸರ್ ಲಾಸ್ ದಿ ಪಾಸ್ವರ್ಡ್, ಓಕೆ, ಇಫ್ ಈ ಪರ್ಗಟ್ಸ್ ದಿ ಪಾಸ್ವರ್ಡ್, ನೀವು ಇಲ್ಲಿ ಪಾಸ್ವರ್ಡ್ ಪಾಲಿಸಿನೂ ಕಾನ್ಫಿಗರ್ ಮಾಡ್ಬೋದು. ಎಕ್ಸಾಂಪಲು 3 times ರಾಂಗು, ಅದನ್ನೆಲ್ಲ ಮಾಡ್ಬೋದು. ಸೊ ದಟ್ ಆ್ಯಂಡ್ ಆಲ್ ಓಕೆ ಐ ಶೋ ಯು ಲೇಟರ್. ಓಕೆ, ಬಟ್ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯೂಸರ್ ಅಕೌಂಟ್ ಅಂದರೆ ಏನು ಅಂತ. ಓಕೆ, ಸೊ ಯೂಸರ್ ಅಕೌಂಟ್ ಅಂದರೆ ಏನು, ಹೇಗೆ ಮಾಡೋದು. ಓಕೆ, ಸೊ ಗೊತ್ತಾಯ್ತಲ್ಲ. ಇನ್ನು ಮೂರನೇ ಅಕೌಂಟ್ ಬಂದು ವಿಲ್ ಗೋ ಬ್ಯಾಕ್ ಟು ದಟ್ ಬಿಲ್ಟ್ ಇನ್ ಯೂಸರ್ ಅಕೌಂಟ್. ಅಂದರೆ ನೀವು ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಕಂಟ್ರೋಲರ್ ಮಾಡಿರ್ತಾರಲ್ವ, ಮಾಡಿದ ತಕ್ಷಣವೇ ಆ ಡೊಮೈನ್ ಕಂಟ್ರೋಲರ್ ಆಕ್ಸೆಸ್ ಮಾಡಲಿಕ್ಕೆ ವಿ ರಿಕ್ವೈರ್ ಅಕೌಂಟ್, ರೈಟ್? ದೇರ್ ಆರ್ 2 built-in user accounts are available in the active directory. Let me go back to my active directory. If you go to users, see here, ಇಲ್ಲಿ ಎರಡು ಇದೆ, ಒಂದು ಅಡ್ಮಿನಿಸ್ಟ್ರೇಟರು, ಒಂದು ಗೆಸ್ಟು. These two are the built-in user accounts. Okay, for that particular domain, not a local user account. Don't confuse. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಬೇಡಿ. ಓಕೆ, ಸೊ ನೀವು ಆಕ್ಟಿವ್ ಡೈರೆಕ್ಟರಿ ಮಾಡಿಲ್ಲ, ಡೊಮೈನ್ ಕಂಟ್ರೋಲರ್ ಮಾಡಿಲ್ಲ, ಇಫ್ ಇಟ್ ಇಸ್ ಎ ನಾರ್ಮಲ್ ಕಂಪ್ಯೂಟರ್, ಓಕೆ, ಸೊ ವುಡ್ ಹ್ಯಾವ್ ನಿಮ್ಮ ಹತ್ರ ನಾರ್ಮಲ್ ಯೂಸರ್, ಲೋಕಲ್ ಯೂಸರ್ ಅಕೌಂಟ್ ಇರುತ್ತೆ. ಆಕ್ಟಿವ್ ಡೈರೆಕ್ಟರಿ ಆದಮೇಲೆ ಬಿಲ್ಟ್ ಇನ್ ಯೂಸರ್ ಅಕೌಂಟ್ಸ್ ಬರುತ್ತೆ. ಎರಡು ಯೂಸರ್ ಅಕೌಂಟ್ ಯಾವುದು? ಅಡ್ಮಿನಿಸ್ಟ್ರೇಟರ್ ಮತ್ತು ಗೆಸ್ಟ್ ಡಿಸೇಬಲ್ ಆಗಿದೆ. ಸೊ ಯು ಕ್ಯಾನ್ ಯೂಸ್ ದಿ ಅಡ್ಮಿನಿಸ್ಟ್ರೇಟರ್ ಯೂಸರ್ ಅಕೌಂಟ್ ಟು ಮ್ಯಾನೇಜ್ ದಿಸ್ ಡೊಮೈನ್ ಕಂಟ್ರೋಲರ್. ಅರ್ಥ ಆಯ್ತಲ್ವಾ? ಸೊ ನಿಮಗೆ ಯೂಸರ್ ಅಕೌಂಟ್ ಗೊತ್ತಾಯಿತು, ಯೂಸರ್ನ ಹೆಂಗೆ ಕ್ರಿಯೇಟ್ ಮಾಡೋದು ಗೊತ್ತಾಯಿತು, ಯೂಸರ್ನ ಪಾಸ್ವರ್ಡ್ ರೀಸೆಟ್ಟು, ಎನೇಬಲ್ಲು, ಡಿಸೇಬಲ್, ಅವ್ನು ಲಾಗನ್ ಅವರು ಡಿಫೈನ್ ಮಾಡೋದು. ಸೊ ಇದೆಲ್ಲ ಗೊತ್ತಾಯಿತು. ಓಕೆ, ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸೊ ಗ್ರೂಪ್ಸ್, ಆರ್ಗನೈಸೇಷನ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.